ದಿ ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ದೇಶದ ಯುವಕರೆಲ್ಲರೂ ರೊಚ್ಚಿಗೆದ್ದು ಸ್ಟಾರ್ಟ್ ಮಾಡಿದ ಒಂದು ಪೊಲಿಟಿಕಲ್ ಪಾರ್ಟಿ. ಆಕ್ಚುಲಿ ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಒಂದು ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್. ಈ ಪಾರ್ಟಿಯ ಮೆಂಬರು ನೀವು ಕೂಡ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಇದು ಯಾಕೆ ಸ್ಟಾರ್ಟ್ ಆಯ್ತು ಅಂತ ನಿಮಗೆ ಗೊತ್ತಾ? ಇದು ಯಾಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಮಾಡಿದ ಒಂದೇ ಒಂದು ಕಮೆಂಟ್ ಇಂದ ಇಷ್ಟೆಲ್ಲ ರಾಮಾಯಣ ಆಗ್ತಿದೆ. ಕತೆ ಏನಂತಂದ್ರೆ ಸಂಜಯ್ ದುಬೆ ಅನ್ನೋ ಒಬ್ಬ ಲಾಯರ್ ಇರ್ತಾರೆ. ಈ ಲಾಯರ್ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಇವರು ಡೆಲ್ಲಿ ಹೈಕೋರ್ಟ್ ಗೆ ಬಾರಿ ಕೇಳ್ತಿರ್ತಾರೆ ಏನಂತಂದ್ರೆ ನನಗೆ ಸೀನಿಯರ್ ಅಡ್ವೊಕೇಟ್ ಅನ್ನೋ ಒಂದು ಟೈಟಲ್ ನ ಕೊಡಿ ಅಂತ. ಬಟ್ ಡೆಲ್ಲಿ ಹೈಕೋರ್ಟ್ ಇವ್ರಿಗೆ ಇದನ್ನ ಕೊಡಕ್ಕೆ ಒಪ್ಕೊಳ್ತಿರಲ್ಲ. ಅದಕ್ಕೆ ಈ ಸಂಜಯ್ ದುಬೆ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ಬಿಟ್ಟು ಈ ಕೇಸ್ ನ ತಗೊಂಡ್ ಹೋಗ್ತಾರೆ. ಅಲ್ಲಿ ತಗೊಂಡೋಗಿ ಕೇಳ್ತಿರ್ತಾರೆ ಈ ಡೆಲ್ಲಿ ಹೈಕೋರ್ಟ್ ನನ್ನ ವಿರುದ್ಧ ಇದನ್ನ ಟೈಟಲ್ ನ ಇಶ್ಯೂ ಮಾಡ್ತಿಲ್ಲ, ನೀವು ಇಶ್ಯೂ ಮಾಡೋ ತರ ಅವ್ರಿಗೆ ಫೋರ್ಸ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವೇನ್ ನೆನ್ಪಿಟ್ಕೋಬೇಕಂತಂದ್ರೆ ಈ ಸೀನಿಯರ್ ಅಡ್ವೊಕೇಟ್ ಅಂತ ಒಂದು ಟೈಟಲ್ ಇದೆಯಲ್ವಾ, ನಮ್ ದೇಶದಲ್ಲಿರೋ ಯಾವ್ದೋ ಒಬ್ಬ ಲಾಯರ್ಗೆ ಈ ಟೈಟಲ್ ಏನಾದ್ರು ಸಿಕ್ಕರೆ ಅವ್ರಿಗೆ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ರೆಪ್ಯುಟೇಷನ್ ಜಾಸ್ತಿ ಆದ್ರೆ ಹೈ ಪ್ರೊಫೈಲ್ ಕೇಸಸ್ ಸಿಗ್ತವೆ. ಹೈ ಪ್ರೊಫೈಲ್ ಕೇಸಸ್ ಸಿಗ್ತವೆ ಅಂತಂದ್ರೆ ಜಾಸ್ತಿ ದುಡ್ಡು ಕೂಡ ಮಾಡಬಹುದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಒಂದ್ ವೇಳೆ ನಿಮ್ಮ ಹತ್ರ ಏನಾದ್ರು ಸೀನಿಯರ್ ಅಡ್ವೊಕೇಟ್ ಅಂತ ಒಂದು ಟೈಟಲ್ ಇದೆ ಅಂತಂದ್ರೆ ನಿಮಗೆ ಸೊಸೈಟಿನಲ್ಲಿ ಗೌರವ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೇ ಸೀನಿಯರ್ ಅಡ್ವೊಕೇಟ್ ಅನ್ನೋ ಟೈಟಲ್ ನ ಡೆಲ್ಲಿ ಹೈಕೋರ್ಟ್ ಈ ಸಂಜಯ್ ದುಬೆ ಅನ್ನೋ ವಕೀಲರಿಗೆ ಕೊಡ್ತಿರಲ್ಲ. ಅದಕ್ಕೆ ಈ ಸಂಜಯ್ ದುಬೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಬಾರಿ ಕೇಸ್ ನ ಪಿಟಿಷನ್ ನ ಫೈಲ್ ಮಾಡ್ತಿರ್ತಾರೆ. ಅವಾಗ ಇವರು ವಾದ ಮಾಡುವಾಗ ಜಡ್ಜ್ ಏನ್ ಹೇಳ್ತಾರೆ ಅಂತಂದ್ರೆ ನಮ್ ಸಿಸ್ಟಮೇ ಸರಿ ಇಲ್ಲಪ್ಪ, ನಮ್ ಸಿಸ್ಟಮ್ ಅಲ್ಲಿ ಯಾರು ಎಲಿಜಿಬಲ್ ಇರ್ತಾನೋ, ಯಾರು ಯೋಗ್ಯನಿರ್ತಾನೋ ಅವನ್ಗೆ ಈ ಟೈಟಲ್ ನ ಕೊಡೋ ಬದಲು ಇನ್ ಯಾರ್ಯಾರಿಗೋ ಕೊಡ್ತಿದ್ದಾರೆ ಅಂತ ಜಡ್ಜ್ ಮುಂದೆ ಮಾತಾಡ್ತಿರ್ತಾರೆ. ಇದನ್ನ ತಿರ್ಗಾ ಮುರ್ಗಾ ಕೇಳಿದ ಜಸ್ಟಿಸ್ ಸೂರ್ಯಕಾಂತ್ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಮತ್ತೆ ಫ್ರಸ್ಟ್ರೇಷನ್ ಆಗುತ್ತೆ. ಅವಾಗ್ಲೇನೆ ಇವರು ಒಂದು ಡೈಲಾಗ್ ಹೊಡಿತಾರೆ. ಏನ್ ಡೈಲಾಗ್ ಅಂತಂದ್ರೆ ನಮ್ಮ ಸಿಸ್ಟಮ್ ನಲ್ಲಿ ತುಂಬಾ ಜನ ಸಿಸ್ಟಮ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ತುಂಬಾ ಜನ ಬ್ಲೇಮ್ ಮಾಡ್ತಿದ್ದಾರೆ. ಅದ್ರ ಜೊತೆಗೇನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲ ಇದಾರಲ್ವಾ, ಇವರು ಪ್ಯಾರಾಸೈಟ್ ಮತ್ತೆ ಕಾಕ್ರೋಚ್ ಇದ್ದಂಗೆ, ಇವ್ರು ಏನು ಗೊತ್ತಿಲ್ದಂಗೆ ಸೊಸೈಟಿ ಮೇಲೆ ತಿರ್ಗಾ ಮುರ್ಗ ಅಟ್ಯಾಕ್ ಮಾಡ್ತಿರ್ತಾರೆ ಅಂತ, ಅಟ್ಯಾಕ್ ಮಾಡ್ತಾರೆ ಅಂತ ಈ CJI ಒಂದು ಮಾತಾಡ್ತಾ ಹೇಳ್ಬಿಡ್ತಾರೆ. ಸೊ ಇದನ್ನ ಕೇಳಿದ ನಮ್ಮ ದೇಶದ ತುಂಬಾ ಜನ ಯುವಕರಿಗೆ ಹರ್ಟ್ ಆಗುತ್ತೆ, ನನ್ಗೂ ಕೂಡ ಸ್ವಲ್ಪ ಹರ್ಟ್ ಆಗುತ್ತೆ. ಬಟ್ ಏನಂತಂದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಯುವಕರು ಸುಮ್ಮನೆ ಇರಲ್ಲ. ನಮಗೆ ನೀವು ಕಾಕ್ರೋಚ್ ಅಂತೀರಾ, ಈ ಕಾಕ್ರೋಚ್ ಅವ್ರು ಏನೇನ್ ಮಾಡ್ಬೋದು ನಿಮಗೆ ತೋರಿಸ್ತೀವಿ ಅಂತ ಸ್ಟಾರ್ಟ್ ಮಾಡಿದ ಈ ಪಾರ್ಟಿನೇ ಕಾಕ್ರೋಚ್ ಜನತಾ ಪಾರ್ಟಿ. ಈ ಪಾರ್ಟಿಯನ್ನ ಯಾರು ಸ್ಟಾರ್ಟ್ ಮಾಡಿದ್ ಗೊತ್ತಾ? ನಮ್ಮ ದೇಶದಲ್ಲಿರೋ ಯುವಕರಲ್ಲ, ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿನಲ್ಲಿ ಓದ್ತಿರೋ ಒಬ್ಬ ಯುವಕ ಈ ಪಾರ್ಟಿನ ಸ್ಟಾರ್ಟ್ ಮಾಡಿದ್ದು. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇದು ಜಸ್ಟ್ ಸೋಷಿಯಲ್ ಮೂವ್ಮೆಂಟ್. ನಾನು ನಮಗೆ ಆವಾಗಲೇ ಹೇಳ್ದಂಗೆ ಇವ್ರೇನ್ ಮಾಡಿದಾರೆ ಅಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಸ್ಟಾರ್ಟ್ ಮಾಡಿದ ಕೇವಲ ಒಂದೇ ಒಂದು ವಾರದಲ್ಲಿ 2 ಕೋಟಿಗಿಂತ ಜಾಸ್ತಿ ಜನ ಇದನ್ನ ಫಾಲೋ ಕೂಡ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿನೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿನ ನೀವೇನಾದ್ರೂ ಸೇರಿ ಮೆಂಬರ್ ಆಗ್ಬೇಕಂತಂದ್ರೆ ನಿಮಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.